ನಮಸ್ಕಾರ. ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧನುಶ್ರೀ. ಜ್ಯೋತಿಷ್ಯ ಶಾಸ್ತ್ರ, ವಾಸ್ತುಶಾಸ್ತ್ರ, ಭೂತಕಾಲ, ವರ್ತಮಾನ, ಭವಿಷ್ಯತ್ ಕಾಲ ಇದೆಲ್ಲದರ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿಸುವ ಪಂಡಿತ ದಿನೇಶ್ ಗುರುಜಿ ಅವರು ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ವಾಸ್ತುಗಳ ಬಗ್ಗೆ ವಿಚಾರಗಳನ್ನ ಚರ್ಚೆ ಮಾಡ್ತೀವಿ. ಇದರಲ್ಲೇ ಗೊತ್ತಾಗುತ್ತೆ ನಿಮಗೆ ವಾಸ್ತು ಅನ್ನೋದು ಎಷ್ಟು ಮುಖ್ಯವಾಗಿರುತ್ತೆ, ನಮ್ಮ ಲೈಫಲ್ಲಿ ಯಾವ ರೀತಿ ಉಪಯೋಗ ಆಗುತ್ತೆ, ಎಷ್ಟೆಲ್ಲ ಇದರಿಂದ ಯೂಸ್ಫುಲ್ ವಿಚಾರಗಳಿದೆ ಅನ್ನೋದನ್ನ. ಇದೇ ಜನವರಿ 5ನೇ ತಾರೀಕು, ಇನ್ನೇನು ಕೆಲವೇ ದಿನ ಇದೆ. ವಾಸ್ತುಶಾಸ್ತ್ರದ ಕ್ಲಾಸಸ್ 6 ದಿನ ಇರುತ್ತೆ. ತುಂಬ ಕಡಿಮೆ ಮೊತ್ತದಲ್ಲಿ ಕಂಪ್ಲೀಟ್ ನೀವು ವಾಸ್ತು ಅಂದರೆ ಏನು, ಹೇಗೆ ಉಪಯೋಗ ಆಗುತ್ತೆ, ಅದರಿಂದ ಎಷ್ಟೆಲ್ಲ ನಮಗೆ ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಆ ಕ್ಲಾಸಸ್ಸಲ್ಲಿ ತಿಳ್ಕೊಬೋದು. ಜೊತೆಗೆ ಫೆಬ್ರವರಿ 10ನೇ ತಾರೀಕಿಂದ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ 15 ದಿನ 6,999 ರೂಪಾಯಿ ಫೀಸ್ ಆಗಿರುತ್ತೆ. ಆ್ಯಂಡ್ ಮನೇಲಿ ಕೂತು ಕುಟುಂಬ ಸಮೇತದಲ್ಲಿ ಕಲಿಯುವಂತಹ ಒಂದು ವಿಚಾರ, ತುಂಬಾ ಉಪಯುಕ್ತವಾಗಿರುವಂತಹ, ನಮ್ಮ ಲೈಫಿಗೆ ಬೇಕಾಗಿರುವಂತಹ ಒಂದು ವಿಚಾರಗಳು ಅಂತಲೇ ಹೇಳ್ಬೋದು. ಇವತ್ತಿನ ಕಾರ್ಯಕ್ರಮದಲ್ಲಿ ವಾಸ್ತು ವಿಚಾರದ ಬಗ್ಗೆ ಮಾತಾಡುತ್ತಾ ಗುರುಜಿ. 12 ದಿಕ್ಕುಗಳು ಅಂತ ವಾಸ್ತುವಲ್ಲಿ ಹೇಳ್ತಾರೆ, 12 ಮನೆ, 12 ದೇವತೆಗಳು ಅಂತೆಲ್ಲ ಹೇಳ್ತಾರೆ. ಹಾಗಂದ್ರೆ ಏನು, ಯಾವ ರೀತಿ ಯೂಸ್ ಆಗುತ್ತೆ ಅದು ವಾಸ್ತುವಲ್ಲಿ? ಜ್ಯೋತಿಷ್ಯ ಶಾಸ್ತ್ರದಲ್ಲಿ 32 ದಿಕ್ಕುಗಳು ಇರತಕ್ಕಂಥದ್ದು. 32 ದಿಕ್ಕುಗಳು ಸ್ಕ್ರೀನ್ ಮೇಲೆ ತೋರಿಸ್ತಾ ಇರ್ತಕ್ಕಂಥ ವಿಚಾರದಲ್ಲಿ ನಿಮಗೆ ಕಾಣುತ್ತೆ. ಒಂದೊಂದರಲ್ಲೂ 2. ಈ ನಾರ್ತಲ್ಲಿ 2 ದಿಕ್ಕಿದೆ. ಹಾಗೆ ಒಂದು ನಿಮಿಷ. ಓಕೆ. ಈ ನಾರ್ತಲ್ಲಿ 2 ದಿಕ್ಕು. ಹಾಗೆ ಇದರಲ್ಲಿ ನಾರ್ತ್ ಆಫ್ ನಾರ್ತ್ ಈಸ್ಟು ಮತ್ತು 2ರಲ್ಲೂ 2 ದಿಕ್ಕಿರುತ್ತೆ. ಇಲ್ಲಿ 2 ದಿಕ್ಕು, ಇಲ್ಲಿ 2, ಇಲ್ಲಿ 2, ಇಲ್ಲಿ 2, ಈ ಕಡೆ 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 2, 2 ದಿಕ್ಕು, 2 ಭಾಗ ಮಾಡಿರ್ತಕ್ಕಂಥ 2 ಒಟ್ಟು ಇಲ್ಲಿ 16 ಇಂಟು 2 32 ದಿಕ್ಕುಗಳು ಇರ್ತಕ್ಕಂಥದ್ದು. ಇಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಗ್ರೀನ್ ಏರಿಯಾ ಅಂತ ತಗೊಳ್ತೀವಿ. ಈ ಗ್ರೀನ್ ಏರಿಯಾದಲ್ಲಿ ನಮಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರಗಳು ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ, ಈ ಭಾಗದಲ್ಲಿ ಬರುತ್ತೆ ಮತ್ತು ಈ ಭಾಗದಲ್ಲಿ ಬರುತ್ತೆ. ನಿಮ್ಮ ಮನೆಯಲ್ಲಿ ಈ ಭಾಗಗಳು ಪವರ್ಫುಲ್ ಆಗಿದ್ದರೆ ಮಾತ್ರ ನಿಮಗೆ ಅಭಿವೃದ್ಧಿ. ಸುಮ್ಮನೆ ಮನೆ ಕಟ್ಟಿದ್ವಿ, ಇಲ್ಲಿ ನೋಡ್ತಾ ಇರ್ತಕ್ಕಂಥವರೆಲ್ಲ ನೋಡಿದ್ದೀವಿ, ಸುಮ್ಮನೆ ಮನೆ ಕಟ್ಟಿದ್ವಿ, ನಮ್ಮದು ವಾಸ್ತು ಪ್ರಕಾರ ಇದೆ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಕ್ಕಂಥ ವಿಚಾರಗಳೆಲ್ಲ ತಪ್ಪು. 32 ದೇವತೆಗಳು ಕೂತಿರ್ತಕ್ಕಂಥದ್ದು. ದೇವತೆಗಳು ಅಂತಂದರೆ ಎಲ್ಲ ಒಳ್ಳೆಯವರೇ ಅಲ್ಲ. ಅಲ್ಲಿ ಕ್ಷುದ್ರ ದೇವತೆಗಳು ಇದ್ದಾರೆ, ಅಶ್ವಿನಿ ದೇವತೆಗಳು ಇದ್ದಾರೆ, ಅಸ್ತು ದೇವತೆಗಳು ಇದ್ದಾರೆ, ರಾಕ್ಷಸ ದೇವತೆಗಳು ಇದ್ದಾರೆ. ಇದು 32 ಜೊತೆ ಒಳಗಡೆ ಇರ್ತಕ್ಕಂಥ ಒಂದಷ್ಟು ದೇವತೆಗಳು ನಮಗೆ ಕಣ್ಣಿಗೆ ಕಾಣಿಸಲ್ಲ. ಒಟ್ಟು 45 ದೇವತೆಗಳು ಬರ್ತಾರೆ. 13 ದೇವತೆಗಳು ನಮಗೆ ವಸುದೇವತೆಗಳು ಅಂತ ಕರೀತಾರೆ. 13 ದೇವತೆಗಳು ಒಳಗಡೆ ಇರ್ತಕ್ಕಂಥದ್ದು ಅದು ಫಿಕ್ಸೆಡ್, ಅದು ಚೇಂಜ್ ಆಗಲ್ಲ. ಅದು ಭೂಮಿ ತತ್ವದ ದೇವತೆಗಳು ಅಂತ ಕರಿತೀವಿ. ಭೂಮಿ ತತ್ವದ ದೇವತೆಗಳು ಅದು ಕಾಲ, ದೇಶ, ವರ್ತಮಾನ ಅಂತ ನಾವು ಹೇಳ್ತೀವಿ. ಆ ದೇಶದ ಪ್ರಮುಖ 13 ದೇವತೆಗಳು ಇರ್ತಕ್ಕಂಥದ್ದು. 32 ನಮ್ಮದು, ನಾವು ಇರ್ತಕ್ಕಂಥ ಸ್ಥಾನ. ಸೊ ಹಾಗೆ 13 ಕ್ಷೇತ್ರ ದೇವತೆಗಳು ಅಂತ ಕರಿತೀವಿ. ಇಲ್ಲಿ ಈ ಏರಿಯಾ ನಾವು ಇಲ್ಲಿ ಮಾರ್ಕ್ ಮಾಡಿರ್ತೀವಿ. ಈ ಏರಿಯಾ ರೆಡ್ ಕಲರ್ ಕಾಂಬಿನೇಷನ್ ಬರ್ತಕ್ಕಂಥದ್ದು, ಈ ಏರಿಯಾ ಗ್ರೀನ್ ಕಾಂಬಿನೇಷನ್ನು, ಈ ಏರಿಯಾ ಬ್ಲೂ ಕಾಂಬಿನೇಷನ್ನು, ಈ ಏರಿಯಾ ಗ್ರೇ ಕಾಂಬಿನೇಷನ್ನು, ಇನ್ನು ಮಿಕ್ಕ ಏರಿಯಾ ಯೆಲ್ಲೋ ಕಾಂಬಿನೇಷನ್ ಬರ್ತಕ್ಕಂಥದ್ದು. ಆಯಾ ಝೋನಲ್ಲಿ ಏನೇನು ಬರಬೇಕು ಅವೆಲ್ಲ ಭಾಳ ಇಂಪಾರ್ಟೆಂಟ್. ಈ 32 ಝೋನಲ್ಲಿ ಅತ್ಯಂತ ಡೇಂಜರ್ ಝೋನ್ಗಳಿವೆಲ್ಲ. ಈ ಝೋನ್ಗಳಲ್ಲೇ ದುರ್ಮರಣಗಳಾಗೋದು, ಹಣಕಾಸು ನಮಗೆ ವ್ಯಯ ಆಗೋದು, ಏನು ಬರಬೇಕು ಏನು ಬರಬಾರ್ದು ನಮ್ಮ ಕ್ಲಾಸಲ್ಲಿ 6 ದಿವಸದ ಕ್ಲಾಸಲ್ಲಿ ಸೋಮವಾರದಿಂದ ಹೇಳ್ಕೊಡ್ತೀವಿ. ನಿಮ್ಮ ಮನೆಯಲ್ಲಿ ನೀವು ವಾಸ್ತು ಕರೆಕ್ಷನ್ ಮಾಡೋ ಅವಶ್ಯಕತೆಯೇ ಇಲ್ಲ. ಈ ವಾಸ್ತು ಅನ್ನೋ ಒಂದು ಸಬ್ಜೆಕ್ಟ್ನೇ ಭಾಳ ಏನೋ ಒಂಥರ ನಮ್ಗೆ ಅರ್ಥ ಆಗಲ್ಲ ಅಂದ್ಬಿಟ್ಟು ಅದು ಇದು ಎಲ್ಲ ಹೇಳಿ ಒಂದು 25,000 30,000 40,000 ತೊಗೊಂಡು ಅದನ್ನು ನೋಡ್ಸಾಕಿ ಇದನ್ನು ನೋಡ್ಸಾಕಿ ಇದನ್ನು ಮಾಡಿ ಅದನ್ನು ಮಾಡಿ ಅಂತ ಹೇಳ್ತಕ್ಕಂಥದ್ದು ಏನೂ ಇಲ್ಲ.
ಮನೆಯಲ್ಲಿರ್ತಕ್ಕಂಥ ಬಣ್ಣಗಳಿಂದ ಬದಲಾವಣೆ, ಮನೆಯಲ್ಲಿರ್ತಕ್ಕಂಥ ಪದಾರ್ಥಗಳನ್ನು ಅಲ್ಲಿ ಇಡ್ತಕ್ಕಂಥದ್ದು, ಜಸ್ಟ್ ಒಂದು ಡಸ್ಟ್ಬಿನ್ ಚೇಂಜ್ ಮಾಡಿದ್ರೆ ಸಾಕು, ಲೈಫ್ ಚೇಂಜ್ ಆಗುತ್ತೆ. ಯಾಕಂದರೆ ರಾಂಗ್ ಝೋನಲ್ಲಿ ಇಟ್ಟಿರ್ತೀವಿ. ಹೇಗೆ ಅಂದರೆ, ಒಬ್ಬ ದೊಡ್ಡ ಆಫೀಸರು, ಆ ದೊಡ್ಡ ಆಫೀಸರ್ ಟೇಬಲ್ಲು ನೀಟಾಗಿರುತ್ತೆ, ಆ ಟೇಬಲ್ ಮೇಲೆ ಕಸದ ಬುಟ್ಟಿ ಇಟ್ಟರೆ ಅವ್ನಿಗೆ ಏನಾಗುತ್ತೆ, ಮನಸ್ಸು ಕೋಪ ಬರುತ್ತಲ್ವಾ? ಅಂದರೆ ಝೋನಲ್ಲೂ ಕೂಡ ಇದೇ ಥರ ಆಗೋದು. ಭಾವನೆಗಳು ಮತ್ತು ಅಲ್ಲಿರ್ತಕ್ಕಂಥ ಶಕ್ತಿಗಳು ನೆಗೆಟಿವ್ ಆಗ್ತವೆ. ಏನಾಗ್ಬಿಡುತ್ತೆ, ಏನು ಒಂದು ವಸ್ತುವಿಂದ ನಮ್ಗೆ ಏನಾಗ್ಬಿಡುತ್ತೆ ಅಂತಂದರೆ, ನೀವು ಯಾರಾದರೂ ಬಂದಾಗ ಪಕ್ಕದಲ್ಲಿ ಒಂದು ಪೇಪರೆಲ್ಲ ಹಾಕ್ತಕ್ಕಂಥ ಡಸ್ಟ್ಬಿನ್ನು, ಅಲ್ಲಿ ಕಸ ಎಲ್ಲ ಹಾಕ್ತಕ್ಕಂಥ ಡಸ್ಟ್ಬಿನ್ ಮೇಲೆ ಟೇಬಲ್ ಮೇಲೆ ಇಟ್ಟು ನೋಡಿ, ಆವಾಗ ನಿಮ್ಮ ಮನಸ್ಥಿತಿ ಏನಿರುತ್ತೋ ಝೋನ್ ವೈಸು ಅದೇ ಥರ ಇರುತ್ತೆ. ಸೊ ಆ 3 ಝೋನು ತುಂಬ ಜನಕ್ಕೆ ಅಲ್ಲಿ ಬೆಡ್ರೂಮ್ ಬಂದಿರತಕ್ಕಂಥದ್ದು, ಅಥವಾ ಅಡುಗೆ ಮನೆ ಬಂದಿರತಕ್ಕಂಥದ್ದು, ಅಥವಾ ಅಲ್ಲಿ ಇನ್ನೊಬ್ಬರು ಬೆಡ್ರೂಮು. ಸೊ ಈ ಬೆಡ್ರೂಮು, ಅಡುಗೆ ಮನೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸ್ಥಾನ. ಈ ಬೆಡ್ರೂಮಲ್ಲಿ ಮತ್ತು ಅಡುಗೆ ಮನೆಯಲ್ಲಿ ಈ ನೆಗೆಟಿವ್ ಝೋನ್ ಬಂದಾಗ ಅಲ್ಲಿ ಮಲ್ಕೊಳ್ಳೋರಿಗೆ ವೈವಾಹಿಕ ಜೀವನ ಸಮಸ್ಯೆ ಆಗ್ತಕ್ಕಂಥದ್ದು, ಅಥವಾ ಅಲ್ಲಿ ಹಣಕಾಸು ಸಮಸ್ಯೆ ಆಗ್ತಕ್ಕಂಥದ್ದು. ಆಮೇಲೆ ಅಡುಗೆ ಮನೆಯಲ್ಲಿ ಝೋನಲ್ಲಿ, ನೆಗೆಟಿವ್ ಝೋನ್ಸಲ್ಲಿ ಅಡುಗೆ ಮನೆ ಬಂದಾಗ ಝೋನ್ಸ್ ಇರುತ್ತೆ, ಅಲ್ಲೇ ನೀವು ಕರೆಕ್ಟಾಗಿ ಅಗ್ನಿ ಜಸ್ಟು ಆ ಒಂದು ಗ್ಯಾಸ್ ಜಸ್ಟ್ ಒಂದು 4 ಇಂಚ್ 5 ಇಂಚು ಜಸ್ಟ್ ಆ ಕಡೆಗೆ ಮೂವ್ ಮಾಡಿದ ತಕ್ಷಣ ಚೇಂಜ್ ಆಗಿಬಿಡುತ್ತೆ ವೈಬ್ರೇಷನ್. ಇದನ್ನು ನೀವು ಎಷ್ಟು ಜನ ಒಪ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಸೂರ್ಯ 10 ಕಿಲೋಮೀಟ್ರ್ ಹಿಂದೆ ಹೋದರೆ ಚಳಿ ಆಗುತ್ತೆ ನಮಗೆ, 10 ಕಿಲೋಮೀಟ್ರ್ ಹತ್ರ ಬಂದರೆ ಸೆಕೆ ಆಗುತ್ತೆ. ಇವತ್ತು ಸೂರ್ಯ ದೂರ ಇರೋದ್ರಿಂದ ಎಲ್ಲರಿಗೂ ಚಳಿ. ಭೂಮಿಗೆ ಮತ್ತೆ ಹತ್ರ ಆದಾಗ ಬಿಸಿಲು ಜಾಸ್ತಿ. ಜಸ್ಟ್ 10 ಕಿಲೋಮೀಟ್ರ್ ರೇಡಿಯನ್ಸಲ್ಲಿ ಇಲ್ಲಿ ವಾತಾವರಣ ಎಲ್ಲ ಸೆಕೆ, ಇರೋಕ್ಕಾಗಲ್ಲ. ಎಷ್ಟು ಜನ ಸಾಯ್ತಾರೆ, ಚಳಿಲಿ ಸಾಯೋರು ಇದ್ದಾರೆ, ಬಿಸಿಲಲ್ಲಿ ಸಾಯೋರು ಇದ್ದಾರೆ. ಈ ರೀತಿ ಜಸ್ಟ್ ಒಂದು ಶಿಫ್ಟಲ್ಲೇ ನಮಗೆ ಇರೋಕ್ಕಾಗಲ್ಲ. ಆ ರೀತಿಯಾಗಿರ್ತಕ್ಕಂಥ ವಿಚಾರದಲ್ಲಿ ಜಸ್ಟ್ ಒಂದು 5 ಸೆಂಟಿಮೀಟ್ರ್ ಅಥವಾ 5 ಇಂಚು ಆ ಡಿಗ್ರಿಯಿಂದ ಸ್ವಲ್ಪ ಮೂವ್ ಆದರೆ ಸಾಕು, ಗುಡ್ ಝೋನಿಗೆ ಬಂದುಬಿಡ್ಬಿಡುತ್ತೆ. ಇದು ನಿಜವಾದ ವಾಸ್ತು. ಸುಮ್ಮನೆ ನನಗೂ ವಾಸ್ತು ಗೊತ್ತು ಅಂತ ಹೇಳಿ ಕೆಲವು ನಾಯಿ ನರಿಗಳೆಲ್ಲ ವಾಸ್ತು ಹೇಳೋಕ್ಕೆ ಶುರು ಮಾಡಿದ್ದಾರೆ. ಅವ್ರಿಗೆಲ್ಲ ಅಂಥದ್ದೇನು ವಿಚಾರಗಳು ಗೊತ್ತಿಲ್ಲ. ಸುಮ್ಮನೆ ನಾನು ವಾಸ್ತು ಹೇಳ್ತೀನಿ, ನಾನು ಕಟ್ಟಡ ಮಾಡ್ತೀನಿ ಅಂಥೇಳಿ ಅಗ್ನಿಮೂಲ ಅದು ಬರಬೇಕು, ಇದು ಬರಬೇಕು, ಸಂಪ್ ಬರಬೇಕು, ಇದು ಬರಬೇಕು, ಮೆಟ್ಲು ಹಂಗೆ ಬರಬೇಕು, ಮೆಟ್ಲು ಇದಿರಬೇಕು, ಬೆಸ ಇರಬೇಕು, ಸಮ ಇರಬೇಕು. ಇವೆಲ್ಲದಕ್ಕಿಂತ ಮಾಡ್ರನ್ ಅಸ್ಟ್ರಾಲಜಿ ಇದು, ಕಂಪ್ಲೀಟ್ಲಿ ಮಾಡ್ರನ್ ಅಸ್ಟ್ರಾಲಜಿ. ಸೊ ಜನ ಚೇಂಜ್ ಕೇಳ್ತಾರೆ, ಬಟ್ ಜನ ಚೇಂಜ್ ಆಗ್ತಾಯಿಲ್ಲ. ಜನ ಚೇಂಜ್ ಕೇಳ್ತಾ ಇದ್ದಾರೆ, ಬಟ್ ಜನ ಚೇಂಜ್ ಆಗ್ತಾಯಿಲ್ಲ. ಈ ಝೋನು ಇದು ಬ್ರಹ್ಮಸ್ಥಾನ, ರೆಡ್ ಪಾಯಿಂಟ್ ಇರ್ತಕ್ಕಂಥದ್ದು ಬ್ರಹ್ಮಸ್ಥಾನ. ಈ ಬ್ರಹ್ಮಸ್ಥಾನದಿಂದ ಬರ್ತಕ್ಕಂಥ ಅನೇಕ ವಿಚಾರಗಳು ಒಂದೊಂದು ವಿಚಾರನೂ ಹೇಳ್ತವೆ. ಈಗ ನಿಮಗೆ ಲವ್ ಏನಾದ್ರು ಪ್ರಾಬ್ಲಮ್ ಆಗಿದೆ, ನಿಮ್ಮ ಮನೆಯಲ್ಲಿ ನಮ್ಮ ಗಂಡ ಪ್ರೀತಿ ಮಾಡ್ತಾಯಿಲ್ಲ, ನಮ್ಮ ಹೆಂಡತಿ ಪ್ರೀತಿ ಮಾಡ್ತಾಯಿಲ್ಲ ಅಂತಂದರೆ ಈ ಝೋನ್ ಹೊಟ್ಟೋಯ್ತು. ಹಣಕಾಸು ನಿಲ್ತಾ ಇಲ್ಲ, ಬಂದಿದ್ದೆಲ್ಲ ನಿಲ್ತಾ ಇಲ್ಲ, ಎಷ್ಟೇ ಕಷ್ಟಪಟ್ಟರು ನಿಲ್ತಾ ಇಲ್ಲ, ಈ ಝೋನು ಒಡೆಸ್ಕೊಂಡು ಹೊಟ್ಟೋಗಿರುತ್ತೆ. ಹಾಗೆ ನಿಮ್ಮ ಮನೆಯಲ್ಲಿ ಎಲ್ಲ ಚೆನ್ನಾಗಿದ್ದೀವಿ, ಆದರೂ ಸುಮ್ಮನೆ ಕಾಯಿಲೆ ಬರ್ತಾಯಿದೆ, ಪ್ರತಿಯೊಬ್ಬರಿಗೂ ಕಾಯಿಲೆ ಬೀಳ್ತಾ ಇದ್ದಾರೆ ಮನೇಲಿರತಕ್ಕಂಥವ್ರು ಅಂದರೆ ಈ ಝೋನ್ ಹೊಡೆಸ್ಕೊಂಡು ಹೊಟ್ಟೋಗಿರುತ್ತೆ. ಹಾಗೆ ನಿಮಗೆ ಸಾಕಷ್ಟು ಕೆಲಸಗಳು ಮಾಡ್ತಾ ಇರ್ತೀವಿ, ಕಂಪ್ನೀಲಿ ಬೈಸ್ಕೊತಾ ಇರ್ತೀವಿ, ಏನೂ ತಲೆ ಓಡ್ದಂಗೆ ವಿಚಾರ ಆಗಿದೆ ಅಂತಂದಾಗ ಈ ಝೋನ್ ಹೊಡೆಸ್ಕೊಂಡು ಹೋಗಿರುತ್ತೆ. ಹಾಗೆ ಮುಂದೆ ನಿಮಗೆ ನೇಮ್ ಫೇಮ್ ಬರ್ತಾ ಇಲ್ಲ, ನಿಮಗೆ ನೇಮ್ ಫೇಮ್ ಬರ್ತಾ ಇಲ್ಲ, ಈ ಝೋನ್ ಹೊಡೆಸ್ಕೊಂಡು ಹೋಗಿರುತ್ತೆ. ಹಾಗೆ ನಮ್ಮ ಜೀವನದಲ್ಲಿ ಎಲ್ಲ ದುಡ್ಡಿದೆ ಸರ್, ಎಂಜಾಯ್ಮೆಂಟೇ ಇಲ್ಲ, ಮಜಾನೇ ಇಲ್ಲ, ಗಂಡ ದುಡಿತಾನೆ, ನಾನು ಚೆನ್ನಾಗಿ ಅಡುಗೆ ಮಾಡ್ತೀನಿ, ಮಕ್ಕಳಿದ್ದಾರೆ, ಎಲ್ಲ ಹೋಗ್ತಾರೆ, ಆದರೆ ಖುಷಿನೇ ಇಲ್ಲ, ಎಂಜಾಯ್ಮೆಂಟೇ ಇಲ್ಲ, ಬರೀ ಸಮಸ್ಯೆ, ಈ ಝೋನ್ ಹೊಡೆಸ್ಕೊಂಡು ಹೋಗಿರುತ್ತೆ. ಹಾಗೆ ಯಾವುದು ಒಳ್ಳೆಯದಿರುತ್ತೋ ಕೆಟ್ಟದ್ದು ಇರುತ್ತೆ, ಕೆಟ್ಟ ಜಾಗದಲ್ಲಿ ಕೆಟ್ಟದಿರಬೇಕು. ಅಂದರೆ ಈ ಝೋನಲ್ಲಿ ವರಿ ಝೋನಲ್ಲಿ ವರಿನೇ ಇರಬೇಕು, ಅಲ್ಲಿ ಏನಾದ್ರು ಒಂದು ನೆಗೆಟಿವ್ ಇರಬೇಕು ಆ ಜಾಗದಲ್ಲಿ. ಮನೇಲಿ ನೆಗೆಟಿವ್ ಅಂತ ಇದ್ದೇ ಇರುತ್ತೆ. ನೆಗೆಟಿವ್ ಅಂತಕ್ಕಂಥದ್ದು ವಾಷಿಂಗ್ ಮಿಷಿನ್ ಇರ್ಬೋದು, ನೆಗೆಟಿವ್ ಅಂತಕ್ಕಂಥದ್ದು ಡಸ್ಟ್ಬಿನ್ ಹಾಕಿರ್ಬೋದು, ನೆಗೆಟಿವ್ ಅಂತಕ್ಕಂಥದ್ದು ಬಾತ್ರೂಮ್ ಆಗಿರ್ಬೋದು, ಇವೆಲ್ಲ ನೆಗೆಟಿವ್. ಈ ನೆಗೆಟಿವಲ್ಲೇ ಇರಬೇಕು. ಅದಾದ ನಂತರ ನಿಮಗೆ ಹಣಕಾಸು ಬೇಕು ಅಂತಂದಾಗ ಹಣಕಾಸು ಬೇಕು. ಹಾಗೆ ಈ ಝೋನ್ ನಿಮಗೆ ಹೆಲ್ಪ್ ಮಾಡುತ್ತೆ. ಅಲ್ಲಿ ಏನಾದ್ರು ಸಮಸ್ಯೆ ಆಗಿದರೆ ದುಡ್ಡು ಕಾಸು ಬರೋದಿಲ್ಲ. ಹಾಗೆ ಜೀವನದಲ್ಲಿ ಏನೇ ಮಾಡಬೇಕು ಹೋಗಬೇಕು ಅಂತಂದರೆ ಒಂದು ಹೆದರ್ಕೋಬಾರ್ದು, ಕಾನ್ಫಿಡೆನ್ಸ್ ಇರಬೇಕು. ಕೆಲಸಕ್ಕೆ ಹೋದಾಗ ಕಾನ್ಫಿಡೆನ್ಸು,
ಕೆಲಸಕ್ಕೆ ಹೋದಾಗ ಸಮಸ್ಯೆ ಆಗದೇ ಇರತಕ್ಕಂಥದ್ದು, ಇವೆಲ್ಲವೂ ಕೂಡ ನಮಗೆ ಈ ಝೋನಲ್ಲಿ ಕಾನ್ಫಿಡೆನ್ಸ್ ಹೋಗ್ಬಿಡುತ್ತೆ. ಹಾಗೆ ನಮಗೆ ಜನಗಳಿಂದ ಸಹಾಯ ಆಗ್ತಾ ಇಲ್ಲ ಅಂದಾಗ ಈ ಝೋನ್ ಕೆಟ್ಟೋಗಿರುತ್ತೆ. ಯಾರು ಬಂದು ನಮಗೆ ಸಹಾಯ ಮಾಡಲ್ಲ, ಕೆಲಸಗಾರ ಬರಲ್ಲ ಸರಿಯಾಗಿ ಮನೆಗೆ, ವರ್ಕರ್ಸ್ ಬರ್ತಾ ಇಲ್ಲ, ಜನಗಳು ಬರ್ತಾ ಇಲ್ಲ. ಸೊ ನನಗೆ ತುಂಬ ಜನ ಬರ್ತಾಯಿದ್ರು, ಈಗ ಜನ ಬರ್ತಾ ಇಲ್ಲ, ಯಾಕಂದರೆ ಈ ಝೋನು ಸ್ವಲ್ಪ ಕೆಟ್ಟೋಗಿರುತ್ತೆ. ಇದು ಪಬ್ಲಿಕ್ ಝೋನ್ ಅಂತ ಕರಿತೀವಿ. ಹಾಗೆ ಮುಂದಕ್ಕೆ ಹೋಗ್ತಾ ನೇಮ್ ಆ್ಯಂಡ್ ಫೇಮ್ ಅಂತ ಹೇಳ್ತಾ ಇದ್ದೆ. ಇಲ್ಲಿ ನೇಮ್ ಆ್ಯಂಡ್ ಫೇಮು ಏನೋ ಒಡಿಸ್ಕೊಂಡು ಹೋಗಿದ್ರೆ ಅಪಪ್ರಚಾರ ಆಗ್ತಕ್ಕಂಥದ್ದೆಲ್ಲ ಈ ಝೋನಲ್ಲಿ ಬರ್ತಕ್ಕಂಥದ್ದು. ಹಾಗೆ ನಿಮಗೆ ಸಿಕ್ಕಾಪಟ್ಟೆ ಎಕ್ಸ್ಪೆಂಡಿಚರ್ ಆಗ್ತಾಯಿದೆ, ಯಾರಿಗೂ ದುಡ್ಡು ಕೊಟ್ಟೆ ವಾಪಸ್ ಬರಲೇ ಇಲ್ಲ ದುಡ್ಡದು. ಅದೇ ಥರ ಬಿಸ್ನೆಸ್ಸಲ್ಲಿ ಲಾಸ್ ಆಗಿದೆ, ಖರ್ಚು ಜಾಸ್ತಿ ಆಗ್ತಾಯಿದೆ, ಸಾಲ ಜಾಸ್ತಿ ಆಗ್ತಾಯಿದೆ ಅಂದರೆ ಈ ಝೋನ್ ಒಡಿಸ್ಕೊಂಡು ಹೋಗಿರುತ್ತೆ. ಹಾಗೆ ಸಂಬಂಧಿಕರೆಲ್ಲ ನಮಗೆ ಸಮಸ್ಯೆ ಮಾಡ್ತಾಯಿದ್ದಾರೆ, ಸಂಬಂಧಿಕರೆಲ್ಲ ನಮಗೆ ಹಿಂಸೆ ಮಾಡ್ತಾಯಿದ್ದಾರೆ ಅಂದರೆ ಈ ಝೋನ್ ಒಡಿಸ್ಕೊಂಡು ಹೋಗಿರುತ್ತೆ. ಹಾಗೆ ನಮ್ಮ ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ, ನಮ್ಮ ಮಕ್ಕಳು ಸರಿಯಾಗಿ ಎಜುಕೇಷನ್ ಮಾಡ್ತಾ ಇಲ್ಲ, ನಮ್ಮ ಮಕ್ಕಳು ಸ್ವಲ್ಪ ಫೋಕಸ್ ಹೊಟ್ಟೋಗಿದೆ, ಸ್ವಲ್ಪ ನಮ್ಮ ಮಕ್ಕಳಿಗೆ ಸ್ವಲ್ಪ ದುಶ್ಚಟಗಳು ಬರ್ತಕ್ಕಂಥದ್ದು, ಈ ಝೋನ್ ಒಡಿಸ್ಕೊಂಡು ಹೋಗಿರುತ್ತೆ. ಹಾಗೆ ನಮ್ಮ ಜೀವನದಲ್ಲಿ ಏನೇ ಮಾಡಿದ್ರೂ ಕೂಡ ದುಡ್ಡು ಉಳಿತಾ ಇಲ್ಲ, ತುಂಬ ಚೆನ್ನಾಗಿ ದುಡ್ಡು ಬರ್ತಾ ಇದೆ, ಸಕ್ಸಸ್ ಆಗ್ತಾ ಇಲ್ಲ, ಏನು ತೊಗೊಂಡ್ರು ಎಲ್ಲ ನೀರು ಥರ ಹೋಗ್ತಾ ಇದೆ ಅಂತ ಹೇಳ್ತಕ್ಕಂಥದ್ದು ಈ ಝೋನು ಒಡಿಸ್ಕೊಂಡು ಹೋಗಿರುತ್ತೆ. ಹಾಗೆ ಸಾಕಷ್ಟು ಜನಕ್ಕೆ ಈ ಮಾನಸಿಕ ಗೊಂದಲದಲ್ಲಿರ್ತಾರೆ. ಸೊ ನೆಗೆಟಿವ್ ಝೋನಲ್ಲಿ ನೆಗೆಟಿವ್ ಇರಬೇಕು, ಅಲ್ಲಿ ಏನಾದ್ರು ಬೇರೆ ಪಾಸಿಟಿವ್ ಬೆಡ್ರೂಮು ಅದು ಇದು ಬಂದಾಗ ಅಲ್ಲಿ ನಮಗೆ ಡಿಪ್ರೆಷನ್ ಸ್ಟಾರ್ಟ್ ಆಗ್ತಕ್ಕಂಥದ್ದು. ಡಿಪ್ರೆಷನ್ ಝೋನ್ಸಲ್ಲಿ ಪಾಸಿಟಿವ್ ವೈಬ್ರೇಷನ್ ಇದ್ದರೆ ಡಿಪ್ರೆಷನ್ ಜಾಸ್ತಿ ಆಗುತ್ತೆ. ಹಾಗೆ ನಮ್ಮ ಒಂದು ಎಲ್ಲರ ಕಡೆಯಿಂದ ನಮಗೆ ಸಹಾಯ ಆಗಬೇಕು, ಫೈನಾನ್ಷಿಯಲ್ ಸಹಾಯ ಆಗಿರಬೇಕು, ಒಂದು ಲೋನ್ ತೊಗೊಳೋದಿರ್ಬೋದು, ಒಂದು ದುಡ್ಡು ಕೊಡ್ತಕ್ಕಂಥದ್ದು ಈಸ್ಕೊಳ್ತಕ್ಕಂಥದ್ದೆಲ್ಲ ಈ ಝೋನ್ ಒಡಿಸ್ಕೊಂಡು ಹೋಗಿದ್ರೆ ದುಡ್ಡು ನಿಮಗೆ ಬಂದಿದ್ರು ನಿಲ್ಲಲ್ಲ, ನಿಂತರೂ ಉಳಿಯಲ್ಲ, ಉಳಿದ್ರೂ ಕೂಡ ಯಾರಿಗೋ ಪಾಲಾಗ್ಬಿಡುತ್ತೆ. ಸೊ ಈ ರೀತಿಯಾಗಿರ್ತಕ್ಕಂಥ 16 ಝೋನ್ನ ಮಲ್ಟಿಪ್ಲೈ ಮಾಡಿ 32 ಝೋನಿನ ವಿಚಾರ ಇದು. ಈ ರೀತಿಯಾಗಿರ್ತಕ್ಕಂಥ ವಾಸ್ತು ನಿಮಗೆಲ್ಲೂ ಸಿಗಲ್ಲ. ಇದು ನಿಜವಾದ ವಾಸ್ತು, 32 ಮಾಡ್ರನ್ ವಾಸ್ತು ಝೋನ್. ಇದು ಎಲ್ಲದಕ್ಕೂ ಅಪ್ಲೈ ಆಗುತ್ತೆ, ನೀವು ದೇವಸ್ಥಾನಕ್ಕೂ ಅಪ್ಲೈ ಆಗುತ್ತೆ. ಅನೇಕ ದೇವಸ್ಥಾನಗಳು ದುಡ್ಡು ಬರ್ತಾ ಇರಲ್ಲ, ಅನೇಕ ದೇವಸ್ಥಾನಗಳಿಗೆ ಬೇಕಾದಷ್ಟು ದುಡ್ಡು ಬರ್ತಾ ಇರುತ್ತೆ, ಯಾಕೆಂದರೆ ಆ ದೇವಸ್ಥಾನ ಎಲ್ಲ ವಾಸ್ತು ಪ್ರಕಾರ ಇರುತ್ತೆ. ಅಲ್ಲೆಲ್ಲ ಕೂಡ ಕರೆಕ್ಟಾಗಿ ಕ್ಯಾಶ್ ಬರೋ ಜಾಗ, ಫೇಮ್ ಬರೋ ಜಾಗ, ಪಬ್ಲಿಕ್ ಬರೋ ಜಾಗ ಎಲ್ಲನೂ ಕೂಡ ಪರ್ಫೆಕ್ಟಾಗಿ ವಾಸ್ತು ಪ್ರಕಾರನೇ ಇರುತ್ತೆ. ಈ ಪ್ರಕಾರವಾಗಿ ಮಾಡಿದ್ರೆ ಮಾತ್ರ ಕೂಡ ನಿಮಗೆ ಜಾತಕದಲ್ಲಿರ್ತಕ್ಕಂಥ ಒಂದು ನಿಮಗೆ ಹಣ ಬರ್ತಕ್ಕಂಥದ್ದು, ಹೆಸರು ಮಾಡ್ತಕ್ಕಂಥದ್ದು ಒಂದಾದರೆ ಸ್ಥಳ ಮಹಿಮೆ ಅಂತ ನಾವು ಕರಿತೀವಲ್ಲ, ಅದೇ ನಿಮ್ಮ ಜಾಗದ ಸ್ಥಳ ಮಹಿಮೆ. ಇಷ್ಟು 32 ಕಲ್ತ್ಕೋಬೇಕಾ? ಬಂದು ಜನವರಿ 5ನೇ ತಾರೀಕು 7:30 ಇಂದ 8:00ವರೆಗೆ ಕ್ಲಾಸಸ್ ಇದೆ, ಕಲ್ತ್ಕೊಳ್ಳಿ, ನಿಮ್ಮ ಅಭಿವೃದ್ಧಿ ನೋಡ್ಕೊಳ್ಳಿ. ಇದೇನೋ ನಮ್ಗೆ ಅರ್ಥ ಆಗಲ್ಲ ಮಾಡಲ್ಲ ಅಂದರೆ ನಿಮಗೆ ದುರಾದೃಷ್ಟ ಕಾದಿದೆ. ಯಾರಿಗೆ ದುರಾದೃಷ್ಟ ಇರುತ್ತೋ ಅವರು ನಮ್ಮ ಕ್ಲಾಸಿಗೆ ಸೇರಲ್ಲ, ಅದೃಷ್ಟ ಇರೋರು ಸೇರ್ತಾರೆ ಅಷ್ಟೇ. ದುರಾದೃಷ್ಟರವರು ಬಿಟ್ಟು ಹೋಗ್ಬಿಡ್ತಾರೆ. ನಮ್ಮ ಕ್ಲಾಸಿಗೆ ಸೇರಿ ನಿನ್ನೆ ಒಂದು ಇಬ್ಬರು ಬಿಟ್ಟು ಹೋದರು. ಹಂಗೆ ಸ್ವಲ್ಪ ಇರ್ತವೆ ಅವ್ರಿಗೆಲ್ಲ ಗ್ರಹಗತಿಗಳು ಆ ಕಡೆ ಈ ಕಡೆ ಎಲ್ಲ ಹೇಳ್ತವೆ, ಇವ್ರಿಗೆಲ್ಲ ಆಶೀರ್ವಾದ ಬೇಡ ಅಂತ ಬರ್ತಕ್ಕಂಥದ್ದು. ಒಳ್ಳೆದಾಗಲಿ. 32 ಮನೆಯಲ್ಲೇ ಕಂಪ್ಲೀಟ್ ಇಡೀ ಏನೇನು ಲೈಫಲ್ಲಿ ಇರುತ್ತೆ ಅದೆಲ್ಲನೂ ಆಗುತ್ತೆ. ಆ್ಯಂಡ್ ಸಾವಿರಾರು ರೂಪಾಯಿ ಕೊಟ್ಟು ಜಸ್ಟ್ ವಾಸ್ತು ಕೇಳೋಕ್ಕೆ ಅಂತಲೇ ಹೋಗ್ತೀರಾ, ಮಾಡ್ಸೋಕ್ಕೆ ಅಂತಲೇ ಹೋಗ್ತೀರಾ. ಅದೇ ದುಡ್ಡಲ್ಲಿ ನೀವು ವಾಸ್ತು ಕಲ್ತ್ಕೊಂಡ್ರೆ ಇಡೀ ಲೈಫ್ ಟೈಮ್ ಯೂಸ್ ಆಗುತ್ತೆ. ಜ್ಯೋತಿಷ್ಯ ಶಾಸ್ತ್ರ ಹಾಗೂ ವಾಸ್ತುಶಾಸ್ತ್ರದ ಕ್ಲಾಸಸ್ಸಲ್ಲಿ ಯಾವೆಲ್ಲ ವಿಚಾರಗಳ ಬಗ್ಗೆ ತಿಳ್ಕೊಳ್ತೀರಾ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿದೆ, ನೋಡ್ಕೊಂಡು ಬನ್ನಿ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್,
ಪಡೆಯಬಹುದಾದ ಶೇಕಡಾವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ನಕ್ಷತ್ರ ನಾಡಿ ಖ್ಯಾತಿಯ ಪಂಡಿತ್ ದಿನೇಶ್ ಗುರೂಜಿ ಅವರು ಪ್ರಸ್ತುತಪಡಿಸುತ್ತಿರುವ 6 ದಿನಗಳ ಮಾಸ್ಟರ್ಸ್ ವಾಸ್ತು ಆನ್ಲೈನ್ ತರಗತಿಗಳು. ಈ ತರಗತಿಗಳಲ್ಲಿ ವಿಶೇಷವಾಗಿ ವಾಸ್ತು ದಿಕ್ಕುಗಳು, ನಿವೇಶನದ ಮಣ್ಣಿನ ಪರೀಕ್ಷೆ, ಮನೆಯ ನಿರ್ಮಾಣದಲ್ಲಿ ನವರತ್ನಗಳ ಬಳಕೆ, ಭೂಮಿ ಪೂಜೆ, ವಾಸ್ತು ಮಂತ್ರ, ನಿವೇಶನವನ್ನು ಶಕ್ತಿಗೊಳಿಸುವ ತಂತ್ರಗಳು, ಆಯಾಗಳು ಮತ್ತು ಆಯಾ ಲೆಕ್ಕಾಚಾರ, ಮನೆಯ ಮುಖ್ಯ ದ್ವಾರದ ಮಹತ್ವ, ಪೂಜಾ ಕೋಣೆಯ ಸ್ಥಾನ, ಮಲಗುವ ಕೋಣೆಯ ವಾಸ್ತು ವಿಶ್ಲೇಷಣೆ, ಶೌಚಾಲಯ ಇರಬೇಕಾದಂತಹ ಸ್ಥಳ, ಅಡುಗೆ ಕೋಣೆ, ಮೆಟ್ಟಿಲು ಮತ್ತು ಟೆರೆಸ್ಗಳ ಸ್ಥಾನಗಳು, ವಾಸ್ತು ಪುರುಷ ಮಂಡಲ, ವಾಸ್ತು ಚಕ್ರದ 16 ವೈದಿಕ ವಲಯಗಳಿಂದ ಆಧುನಿಕ 32 ವಲಯಗಳ ಸಂಕ್ಷಿಪ್ತವಾದ ವಿವರಣೆ, ಪ್ರತಿಯೊಂದು ವಲಯದಲ್ಲಿನ ಸಮಸ್ಯೆಗಳಿಗೆ ಮಾಡಬಹುದಾದಂತಹ ಪರಿಹಾರಗಳು, ವಿಶೇಷವಾಗಿ ಲೋಹದ ಪಟ್ಟಿಗಳ ಬಳಕೆ, ಪ್ರತಿಯೊಂದು ವಲಯದಲ್ಲಿ ಬಳಸಬಹುದಾದಂತಹ ಚಿತ್ರಗಳು, ಪ್ರತಿಯೊಂದು ವಲಯದಲ್ಲಿ ಬಳಸಬಹುದಾದಂತಹ ಬಣ್ಣಗಳು, ನಿವೇಶನದಲ್ಲಿ ಇರುವೆ ಗೂಡು ಕಟ್ಟಿದರೆ ಅದಕ್ಕೆ ಪರಿಹಾರ, ಮನೆಯ ಹೊರಗೆ ಜೇನುಗೂಡು ಕಟ್ಟಿದರೆ ಅದಕ್ಕೆ ಪರಿಹಾರ, ಮನೆಯ ಒಳಾಂಗಣದಲ್ಲಿ ವಾಸ್ತು ವಿಚಾರ, ಗೃಹ ಪ್ರವೇಶ ಮುಹೂರ್ತ ನೋಡುವುದು, ಪಿರಮಿಡ್ ವಾಸ್ತು, ನಿವೇಶನದಲ್ಲಿ ಕಟ್ಟಾಗಿರುವಂತಹ ಮೂಲೆಗಳ ಪಿರಮಿಡ್ ಪರಿಹಾರ, ದೇವಾಲಯದ ನಿರ್ಮಾಣದಲ್ಲಿ ಮುಹೂರ್ತ ಮತ್ತು ಸಲಹೆಗಳು, ಪ್ರತಿಯೊಂದು ವಲಯದಲ್ಲೂ ವಾಸ್ತು ದೋಷವನ್ನು ಸರಿಪಡಿಸಬಹುದಾದಂತಹ ಪರಿಹಾರಗಳು, ವಾಸ್ತು ಬಗ್ಗೆ ತಿಳಿಯದೆ ಕಟ್ಟಡವನ್ನು ನಿರ್ಮಿಸಿದ್ದರೆ ಅದನ್ನು ಹೊಡೆಯದೆ ಮಾಡಿಕೊಳ್ಳಬಹುದಾದಂತಹ ವಿಶೇಷ ಪರಿಹಾರಗಳು ಮುಂತಾದ ಅತ್ಯದ್ಭುತವಾದ ವಿಚಾರಗಳನ್ನು ಈ ತರಗತಿಯಲ್ಲಿ ಕಲಿಸಿಕೊಡಲಾಗುತ್ತದೆ. ಈ ತರಗತಿಯನ್ನು ಕಲಿಯುವುದರಿಂದ ಮನೆಯಲ್ಲಿ ಶಾಂತಿ, ಸಮೃದ್ಧಿ, ಆರೋಗ್ಯ, ವ್ಯವಹಾರದಲ್ಲಿ ಸುಧಾರಣೆ, ಉದ್ಯೋಗದಲ್ಲಿ ಯಶಸ್ಸು, ವಾಸ್ತುವಿನಲ್ಲಿ ಅತ್ಯುನ್ನತ ಜ್ಞಾನವನ್ನು ಪಡೆಯಬಹುದಾಗಿದೆ. ಈ 6 ದಿನಗಳ ಆನ್ಲೈನ್ ವಾಸ್ತು ತರಗತಿಯು ಜನವರಿ 5ರಿಂದ ಶುರುವಾಗುತ್ತಿದೆ. ಸಂಜೆ 7:30ರಿಂದ 8:30ರವರೆಗೆ ಈ ತರಗತಿಯನ್ನು ನಡೆಸಿಕೊಡಲಾಗುತ್ತದೆ. ಈ ವಾಸ್ತು ತರಗತಿಗೆ ಸೇರಿ ವಾಸ್ತುವಿನ ಬಗ್ಗೆ ನೀವು ಸಹ ಮಾಸ್ಟರ್ಸ್ ಆಗಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇದುವರೆಗೂ ಗುರೂಜಿ ಅವರಿಂದ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನ ಕಲಿತಿದ್ದಾರೆ. ಅವರಲ್ಲಿ ಒಬ್ಬರ ಅನಿಸಿಕೆ, ಅಭಿಪ್ರಾಯ ಇಲ್ಲಿದೆ. ಜಯಸೂರ್ಯ ಅಂತ, ನಾನು ಬೆಂಗಳೂರಿಂದ ಬಂದಿರೋದು. ನಕ್ಷತ್ರ ನಾಡಿ ಕ್ಲಾಸ್ ನಾನು 2016ಇಂದ ಕಲ್ತಿರೋದು. ನನ್ನ ಬೇಸಿಕ್ ಪರ್ಪಸ್ ಬಂದು ನಾನು ಸೆಲ್ಫ್ ಆಸ್ಟ್ರಾಲಜಿ ಕಲಿಬೇಕು ಅಂತ ತುಂಬ ಇಂಟ್ರೆಸ್ಟ್ ಇತ್ತು. ಹಾಗೆ ನಮ್ಮ ತಾಯಿ ಇಂಟ್ರೆಸ್ಟ್ ಕೊಟ್ಟು ನನ್ನ ಕ್ಲಾಸಿಗೆ ಸೇರಿಸಿದ್ರು. ನಾನು ಕಲಿತಾಗ ಜಸ್ಟ್ 4 ಡೇಸಲ್ಲಿ ಹೇಳ್ಕೊಡ್ತಿದ್ರು. ನೆಕ್ಸ್ಟ್ ಬರ್ತಾ ಮುಂದೆ ಡೆವಲಪ್ ಆಗಿ ಆ್ಯಪ್ಲಿಕೇಶನ್ ಅಂತ ತೊಗೊಂಬಂದರು ಗುರೂಜಿಯವರು. ಅದರಿಂದ ತುಂಬ ಇನ್ನೂ ಸಿಂಪ್ಲಿಫೈ ಆಯಿತು. ಮತ್ತು ಬೇಸಿಕ್ಸು, ಅಡ್ವಾನ್ಸ್ ಪ್ರಿನ್ಸಿಪಲ್ಸ್, ಮತ್ತು ಮಾಸ್ಟರ್ಸ್ ಮತ್ತು PhD ಡಾಕ್ಟರ್ ಲೆವೆಲ್ವರೆಗೂ ಮಾಡಿದ್ದೀನಿ. ಎಲ್ಲ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಮತ್ತು ಪ್ರೆಡಿಕ್ಷನ್ ಲೆವೆಲ್ ಕೂಡ ತುಂಬ ಚೆನ್ನಾಗಿ ಬರ್ತಿದೆ. ಅಪ್ಲಿಕೇಶನ್ ಇರೋದ್ರಿಂದ ಆಸ್ಟ್ರಾಲಜಿ ಇನ್ನೂ ತುಂಬ ಈಸಿ ಆಗಿದೆ. ಓಕೆ ಗುರೂಜಿ, ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೇಡಮ್, ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಆ್ಯಕ್ಚುಲಿ ನನ್ನ ಮಗಳು ಗುರೂಜಿ ಸ್ಟೂಡೆಂಟು, 99 ಬ್ಯಾಚ್ ಸ್ಟೂಡೆಂಟು. ಅವಳು ಸಹ ಅಮೇರಿಕಾದಲ್ಲಿದ್ದಾಳೆ. ನನ್ನ ಮಗನು ಅಮೇರಿಕಾದಲ್ಲಿದ್ದಾನೆ. ಅವ್ನ ಮದುವೆ ಬಗ್ಗೆ ಕೇಳಬೇಕಾಗಿತ್ತು.
ಸರಿ ಮೇಡಮ್, ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. 10/6/1992 ಬೆಳಗ್ಗೆ 7:15 ಮಂಡ್ಯ. 7:15. ಊರು? ಮಂಡ್ಯ. ಓಕೆ ಮೇಡಮ್, ಏನು ಪ್ರಶ್ನೆ ಕೇಳಿ. ಮದುವೆ ಬಗ್ಗೆ ಅಲ್ವಾ? ಹಾಂ, ಮದುವೆ ಬಗ್ಗೆ ಸರ್. ಆಕ್ಚುಲಿ ನನ್ನ ಮಗ ಇಬ್ರು ನಿಮ್ಮ ಸ್ಟೂಡೆಂಟ್ ಗುರೂಜಿ. ನೀವು ಹೇಳಿದ್ಕೋಸ್ಕರನೇ ಅವರು ಇಂಡಿಯಾ ಬಿಟ್ಟು ಬೇರೆ ಕಡೆ ಸೆಟ್ಲ್ ಆಗಿದ್ದಾರೆ. ನಮ್ಗೆ ಯಾರಿಗೂ ಇಷ್ಟ ಇಲ್ಲ ಅಂದ್ರೂ ಸಹ 12 ಮನೆ ಆಕ್ಟಿವೇಟ್ ಆಗಿದೆ, ಬೇರೆ ಕಡೆ ಇರಬೇಕು ಅಂತ ಅಂದ್ಬಿಟ್ಟು ಅವ್ರು ಅಮೆರಿಕಾದಲ್ಲಿ ಸೆಟ್ಲ್ ಆಗಿದ್ದಾರೆ. ಮದುವೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ, ಫಿಕ್ಸ್ ಆಗ್ತಾ ಇಲ್ಲ. 2017ಇಂದ ಗುರುದಶೆ ನಡೀತಾ ಇದೆ. ಗುರುದಶೆ 12 ನೋಡಿದಾಗ ಊರಿಂದ ಆಚೆ ಇದ್ದರೆ ಅಭಿವೃದ್ಧಿ ಅಂತ ಹೇಳ್ತೀವಿ. ಮದುವೆ ವಿಚಾರ ಬಂದಾಗ ಅದು ನೆಗೆಟಿವ್ ಆಗುತ್ತೆ, ಯಾಕಂದರೆ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇರುತ್ತೆ. ಇಲ್ಲಿ ಮದುವೆ ವಿಚಾರದಲ್ಲಿ ಗುರುದಶ ಯಾವುದೇ ಕಾರಣಕ್ಕೂ 2ನೇ ಮನೆ 7ನೇ ಮನೆ ಬಂದರೆ ಮಾತ್ರ ಮದುವೆ ಆಗೋದು. ಈ ಕಾಂಪೌಂಡರ್ಗಳೆಲ್ಲ ಆ ದೋಷ ಈ ದೋಷ, 7ನೇ ಮನೇಲಿ ಅವನಿದ್ದಾನೆ ಇವನಿದ್ದಾನೆ ಅಂತ ಹೇಳಿ ಜ್ಯೋತಿಷದಲ್ಲಿ ಹೇಳ್ತಾರೆ. ಇಲ್ಲಿ 7ನೇ ಮನೆಯಲ್ಲಿ ರಾಹು ಇದ್ದಾನೆ, ಅದಕ್ಕೆ ಮದುವೆ ಲೇಟು, ಅದಕ್ಕೆ ವಿಳಂಬ ಅಂತ ಹೇಳ್ಬಿಡ್ತಾರೆ. ಇವೆಲ್ಲ ರಾಂಗ್ ಅಸ್ಟ್ರಾಲಜಿ. ಈ ಥರ ಬರೋದಿಲ್ಲ. ಇರ್ತಕ್ಕಂಥ ಗುರು ಭಾಳ ಇಂಪಾರ್ಟೆಂಟ್ ಆಗುತ್ತೆ, ಗುರು ದಶ ಇಂಪಾರ್ಟೆಂಟ್ ಆಗುತ್ತೆ. ಗುರುವಿನಲ್ಲಿರ್ತಕ್ಕಂಥ ಒಂದು ನಕ್ಷತ್ರ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಗುರುವಿನ ನಕ್ಷತ್ರ 12ನೇ ಮನೆ ಮ್ಯಾರೇಜ್ಗೆ ನೆಗೆಟಿವ್ ಇರ್ತಕ್ಕಂಥದ್ದು. ಸೊ ಡಬಲ್ ಸೈಡ್ ಅವರು ರಿಪೀಟ್ ಆಗಿದ್ದಾರೆ. ಬುಧನಿಗೆ ದಾನ ಮಾಡ್ತಾನೇ ಬರಬೇಕಾಗತ್ತೆ. ಬುಧನ ಸ್ವಲ್ಪ ಎಷ್ಟು ದಾನ ಮಾಡಿ ಆ ಒಂದು ಗ್ರಹ ಕಮ್ಮಿ ಮಾಡ್ತೀವೋ ಅಷ್ಟು ಉತ್ತಮ. ಭುಕ್ತಿಗಳಲ್ಲಿ 2ನೇ ಮನೆ 7ನೇ ಮನೆ ಕಾಂಬಿನೇಷನ್ನು ಎಲ್ಲೂ ಕೂಡ ಕಾಣಿಸ್ದೇ ಇರೋದ್ರಿಂದ ವಿವಾಹದಲ್ಲಿ ಅವ್ರಿಗೆ ಆಸಕ್ತಿನೇ ಕಮ್ಮಿ. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಎಲ್ಲೂ ಕೂಡ ಇಲ್ಲ, ಯಾವುದೂ ಕೂಡ ಗ್ರೀನ್ ಇಲ್ಲ. ವಿವಾಹದಲ್ಲಿ ಆಸಕ್ತಿ ಕಮ್ಮಿ. ಕೆಲಸ ಮಾಡು, ದುಡ್ಡು ಮಾಡು, ಮಜಾ ಹೊಡಿ, ಇವೆಲ್ಲ ಇದೆ. ವಿವಾಹ ಅವರ ಮನಸ್ಸಿಗೆ ಸ್ಟ್ರಾಂಗ್ ಆಗಿ ಬರಬೇಕು ಅಂತಂದರೆ ಯಾವ ಗ್ರಹನೂ ಇಲ್ಲಿ ಆ್ಯಕ್ಟಿವೇಟ್ ಮಾಡ್ತಕ್ಕಂಥ ಸ್ಟ್ರೆಂತೇ ಇಲ್ಲ. ಇಲ್ಲಿ ಯಾವುದಕ್ಕೂ ಸ್ಟ್ರೆಂತ್ ಇಲ್ಲ, ಎಲ್ಲ ರೆಡ್. ನೀವೆಲ್ಲ ಡೌನ್ ಇದೆ ಮ್ಯಾರೇಜಲ್ಲಿ. ಸೊ ಆಸಕ್ತಿ ಕಮ್ಮಿ. ಬಟ್ ಕರಿಯರಲ್ಲಿ ತುಂಬ ಚೆನ್ನಾಗಿರ್ತಾರೆ, ದುಡ್ಡು ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ಮಾಡಲೇಬೇಕು ಅಂತಂದರೆ ಸ್ವಲ್ಪ ಬಸರಾ ಪರ್ಲ್ ಅಂತ ತೊಗೊಂಡು ಅದಕ್ಕೆ ಪೂಜೆ ಮಾಡಿ. ನಮ್ಮ ಆಫೀಸಲ್ಲಿ ಸಿಗುತ್ತೆ ಒಂದು ಬಸರಾ ಪರ್ಲು. ಅವರಿಗೆ ಮನಸ್ಸು ಪರಿವರ್ತನೆ ಮಾಡಲಿ ಅಂತ ಆ ಮುತ್ತಿನ ಮೇಲೆ ಪ್ರತಿನಿತ್ಯ ಸೋಮವಾರದಿಂದ ಶುರು ಮಾಡಿ ಪೂಜೆ ಮಾಡಿ ಒಳ್ಳೆಯದಾಗುತ್ತೆ. ಓಕೆ, ಧನ್ಯವಾದ ಮೇಡಮ್. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮ್ಮ ಹೆಸರು ಪ್ರೀತಿ ಅಂತ, ಚಿಕ್ಕಮಂಗ್ಳೂರಿಂದ ಕಾಲ್ ಮಾಡ್ತಿದ್ದೀವಿ. ಓಕೆ, ಯಾರ ಬಗ್ಗೆ ಕೇಳಬೇಕು? ಅವ್ರ ಡೇಟ್ ಆಫ್ ಬರ್ತ್ ಹೇಳಿ. ನಾನು ನಮ್ಮ ಅಜ್ಜಿ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. ಅಲ್ಲ, ನಂಬರ್ ಹೇಳ್ತೀನಿ ಮೇಡಮ್. ಪ್ರಶ್ನಾಶಾಸ್ತ್ರಕ್ಕೆ ಹೋಗಿ ಅಜ್ಜಿ ಡೇಟ್ ಆಫ್ ಬರ್ತ್ ಹೇಳಿ. ನಂಬರ್ 23 ಮೇಡಮ್. ಓಕೆ, ಏನು ಪ್ರಶ್ನೆ ಇದೆ ಕೇಳಿ. ಅಜ್ಜಿ ಹೆಸರು ಮೇಡಮ್. ಅಲ್ಲ, ಪ್ರಶ್ನೆ ಏನಿದೆ ಕೇಳಿ, ಯಾವ ವಿಚಾರದ ಬಗ್ಗೆ ನಮ್ಮ ಕೇಳಬೇಕು? ಆರೋಗ್ಯದ ಬಗ್ಗೆ ಮೇಡಮ್. ಅವ್ರಿಗೆ ಮೈ ಎಲ್ಲ ತುರ್ಕೆ ಬರ್ತಾ ಇದೆ ಮೇಡಮ್. ಏನ್ ಮಾಡಿದ್ರು ಕಡಿಮೆನೇ ಆಗ್ತಿಲ್ಲ. ಎಷ್ಟು ಆಸ್ಪತ್ರೆ ಅದು ಇದು ದೇವಸ್ಥಾನ ಎಲ್ಲ ಹೋದ್ರೇನು ಕಡಿಮೆ ಆಗ್ತಿಲ್ಲ ಮೇಡಮ್. ಓಕೆ. ನೋಡಿ, ದಶಾದಲ್ಲಿ ನಾವು ಹೆಲ್ತ್ ಅಂತ ಹಾಕಿದಾಗ ಪ್ರಶ್ನಾಶಾಸ್ತ್ರದಲ್ಲಿ ಅಲ್ಲಿ ನಮಗೆ 8ನೇ ಮನೆ 10ನೇ ಮನೆ ಎಲ್ಲ ರೆಡ್ ಕಾಂಬಿನೇಷನ್ 4 ಸತಿ. ಸೊ ಇಲ್ಲಿ 8 ಮತ್ತು 5 ಸ್ವಲ್ಪ ಏನಾರು ಹಚ್ಚಿದ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ, ಮತ್ತೆ ಜಾಸ್ತಿ ಆಗುತ್ತೆ. ಯಾಕೆಂದರೆ 8 ಕೆಳಗಡೆ 8 ಮೇಲ್ಗಡೆ ರೆಡ್ ಇದೆ, ಕೆಳಗಡೆ 5 ಇದೆ. ಸೊ ಇಲ್ಲಿ 8, 5 ಬರ್ತಕ್ಕಂಥ ಗ್ರಹನೇ ನಾವು ಹಿಡಿಬೇಕು. ಅದು ಬರ್ತಕ್ಕಂಥದ್ದು ಸೂರ್ಯನಲ್ಲೇ 8 ಇದೆ, ಸೂರ್ಯನಲ್ಲೇ 5 ಇದೆ. ಪ್ರತಿ ದಿವಸ ಒಂದು ಅರ್ಧ ಗಂಟೆ ಸೂರ್ಯನಿಗೆ ಮೈ ಒಡ್ಡಬೇಕು. ಬೆಳಿಗ್ಗೆ ಎದ್ದಿದ ತಕ್ಷಣ ಒಂದು 7:30 ಒಳಗಡೆ ಅರ್ಧ ಗಂಟೆ 7 to 7:30 ಸ್ವಲ್ಪ ಸೂರ್ಯನ ಕಿರಣಗಳು ಅವ್ರ ಮೇಲೆ ಬಿದ್ದರೆ ಕಮ್ಮಿ ಆಗುತ್ತೆ. ಇದು ಪಾಯಿಂಟ್ ನಂಬರ್ 1. ಇದರ ಜೊತೆಗೆ ರಾಹು ಆಗಿರ್ತಕ್ಕಂಥದ್ದು 10ನೇ ಮನೆ ತೋರಿಸ್ತಾ ಇದೆ. 10ನೇ ಮನೆ ಅಂದರೆ ದೀರ್ಘಕಾಲದ ಅನಾರೋಗ್ಯ ಅಂತ ಹೇಳ್ತೀವಿ. ಮೂಲಂಗಿಯನ್ನು ನಿಮ್ಮ ಅಜ್ಜಿಗೆ ನಿವಾಳಿಸಿ ಬಡವರಿಗೆ ಕೊಡ್ತಕ್ಕಂಥದ್ದು ಅಥವಾ ಯಾವುದಾದ್ರು ಒಂದು ಅನಾಥಾಶ್ರಮಕ್ಕೆ ಕೊಡ್ತಕ್ಕಂಥದ್ದು ಪ್ರತಿ ಶನಿವಾರ 2 ತಿಂಗಳು ಮಾಡಿ, 8 ಶನಿವಾರಗಳು ಮಾಡಿ. ಕಮ್ಮಿ ಆಗುತ್ತೆ, ಪೂರ್ತಿ ಹೋಗಲ್ಲ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡೋದಕ್ಕೆ. ಓಕೆ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ 32 ದಿಕ್ಕು ವಾಸ್ತುವಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ, ಹಾಗೆ ನಮ್ಮ ವೀಕ್ಷಕರ ಪ್ರಶ್ನೆಗೂ ಕೂಡ ಉತ್ತರವನ್ನು ತಿಳಿಸ್ಕೊಡಿ. ಧನ್ಯವಾದ. ಜನವರಿ 5ನೇ ತಾರೀಕು ನಮ್ಮ ಕ್ಲಾಸಸ್ ಇದೆ. 6 ದಿವಸದಲ್ಲಿ ನಿಮ್ಮ ಕಂಪ್ಲೀಟ್ ವಾಸ್ತು ನೋಡಿಕೊಂಡು ಅಭಿವೃದ್ಧಿ ಆಗಬೇಕು ಅನ್ನೋ ಮನಸ್ಥಿತಿ ಇರೋರು ಮುಂದೆ ಬನ್ನಿ. ಇಲ್ಲ ನಾವು ಹಿಂಗೆ ಇರ್ತೀವಿ, ನಮಗೆ ಬೇಡ, ಅದು ಅಭಿವೃದ್ಧಿ ಬೇಡ ಅಂತಂದರೆ ತಮ್ಮ ಇಷ್ಟ. 100% ವಾಸ್ತುವಿಂದನೂ ಕೂಡ ನಮ್ಮ ಜೀವನ ಸಾಕಷ್ಟು ಬದಲಾಗುತ್ತೆ. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.
ಎಸ್, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.